ನಮಸ್ಕಾರ. ನನ್ನ ಹೆಸರು ಉಮಾದೇವಿ. ಅಜ್ಜಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸ್ಟವ್ ಹಚ್ಚಿದೆ. ಎಣ್ಣೆ ಒಂದು 5 ಸ್ಪೂನ್ ಹಾಕ್ತಾ ಇದ್ದೀನಿ. ಟೀ ಸ್ಪೂನು. ಹಾಕ್ತಾ ಇದ್ದೀನಿ. ಎರಡು ಹೆಚ್ಚಿನ ಈರುಳ್ಳಿ, ಒಂದು 3 ಹಸಿಮೆಣಸಿನಕಾಯಿ ನನಗೆ ಕಟ್ ಮಾಡ್ತೀನಿ. ರುಬ್ಬದಿಕ್ಕೆ 3 ಟೊಮೊಟೊ, ಒಂದು 15 ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿದು ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ನಾನ್ ವೆಜ್ಗೆಲ್ಲ ಈರುಳ್ಳಿ ಸ್ವಲ್ಪ ಕೆಂಪು ಹಾಕಬೇಕು. ಗೋಲ್ಡನ್ ಬ್ರೌನ್ ಬಂದ್ರೇ ಚೆನ್ನಾಗಿರುತ್ತೆ. ಬಿರಿಯಾನಿ ಮಾಡಿ, ಗ್ರೇವಿ ಮಾಡಿ, ಫ್ರೈ ಮಾಡಿ, ಏನು ಮಾಡಿದ್ರು ಸ್ವಲ್ಪ ಕೆಂಪು ಹಾಕಬೇಕು ಈರುಳ್ಳಿ. ಇವಾಗ ಮಸಾಲೆಗೆ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಚಿಕನ್ ಮಸಾಲ, ಉಪ್ಪು, ಅರಿಶಿನ, ಗರಂ ಮಸಾಲ ಇಷ್ಟು ಹಾಕ್ತೀನಿ. ಇದು ಒಂದು 2 ಟೀ ಸ್ಪೂನು, ಇದು 1 ಟೀ ಸ್ಪೂನು, ಇದು 2 ಟೀ ಸ್ಪೂನು. ಉಪ್ಪು ನಮಗೆ ರುಚಿಗೆ ಬೇಕಾಗ್ತಿರೋ ಅಷ್ಟು. ಅರಿಶಿನ 1 ಕಾಲು ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು. ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಎಣ್ಣೆ ಬರಲಿ. ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇವಾಗ ಚಿಕನ್ ಹಾಕ್ತೀನಿ. ಇದು ಒಂದು ಅರ್ಧ kg ಚಿಕನ್ ಇದೆ. ಸ್ವಲ್ಪ ಎಲ್ಲ ನೀರು ಬಿಟ್ಕೊಂಡೆ ಚಿಕನ್ದು. ಇವಾಗ ಎಣ್ಣೆ ಬಿಟ್ಕೊಂಡಿದ್ದೆ. ಚಿಕನ್ ಸ್ವಲ್ಪ ಬೆಂದಿದೆ. ಇವಾಗ ಇದು ಗೋಡಂಬಿ ಟೊಮೊಟೊದು ಇದೆ.
ಉಪ್ಪಿರೋದು ಹಾಕ್ತಾಯಿದ್ದೀನಿ. ಈ ಗ್ರೇವಿ ಚಪಾತಿಗೆ, ಬಿರಿಯಾನಿ ಜೊತೆಗೆ, ಅಕ್ಕಿ ರೊಟ್ಟಿಗೆ, ಎಲ್ಲದ್ರ ಜೊತೆ ಪೂರಿಗೆ, ಎಲ್ಲದ್ರ ಜೊತೆಗೂ ತಿನ್ಬೋದು. ಬರೀ ಅನ್ನಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದು 15 ನಿಮಿಷ ಬೇಕು ಬೇಯೋದಕ್ಕೆ. ಈಗ ಚಿಕನ್ ಬೆಂದಿದೆ, ಗ್ರೇವಿ ರೆಡಿ. ಇವಾಗ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತೀನಿ. ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಚಿಕನ್ ಗ್ರೇವಿ ರೆಡಿಯಾಗಿದೆ.